ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ದೈನಂದಿನ ಜೀವನದಲ್ಲಿ ಎಷ್ಟು ಬಗೆಯ ಮುಖಗಳನ್ನು ನೋಡ್ತೀವಿ ಅಲ್ವಾ? ಹೌದು. ಒಂದೇ ವ್ಯಕ್ತಿ ಸಂದರ್ಭಕ್ಕೆ ತಕ್ಕ ಹಾಗೆ ಎಷ್ಟು ಬೇಗ ಬದಲಾಗ್ತಾರೆ ಅಂತ ಆಶ್ಚರ್ಯ ಆಗುತ್ತೆ ಕೆಲವೊನ್ನೆ. ನಿಜ. ಒಂದೇ ವ್ಯಕ್ತಿಲಿ ಇಷ್ಟೊಂದು ವ್ಯಕ್ತಿತ್ವಗಳ ಅಂತ ಅನ್ಸ್ಬಿಡುತ್ತೆ. ಸರಿ, ಇಂದು ನಾವು ಕನ್ನಡದ ಒಬ್ಬ ಬಹುಮುಖ್ಯ ಬರಹಗಾರರಾದ ಅಳನಹಳ್ಳಿ ಶ್ರೀಕೃಷ್ಣನವರ ಬಗ್ಗೆ ಮಾತಾಡೋಣ. ಅಳನಹಳ್ಳಿ ಶ್ರೀಕೃಷ್ಣ ಅವರ ಅತ್ಯಂತ ಪ್ರಸಿದ್ಧ ಕಥೆ ಭುಜಂಗಯ್ಯನ ದಶಾವತಾರಗಳು. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಇಳಿದು ನೋಡೋಣ. ಖಂಡಿತ. ಶ್ರೀಕೃಷ್ಣ ಅವರು ಅಂದ್ರೇನೆ ಗ್ರಾಮೀಣ ಬದುಕಿನ ಒಂದು ನೈಜ ಚಿತ್ರಣ, ಸಾಮಾಜಿಕ ವಿಡಂಬನೆ, ಆಮೇಲೆ ಮನುಷ್ಯನ ಸ್ವಭಾವ ಇದೆಯಲ್ಲ. ಹೌದು, ಅದನ್ನ ಆಳವಾಗಿ ಹಿಡಿದಿಡೋ ರೀತಿ ಅದ್ಭುತ. ಹೌದು, ಈ ಕಥೆ ಅದಕ್ಕೆ ಒಳ್ಳೆ ಉದಾಹರಣೆ. ಹಾಗಾದ್ರೆ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶವೇನು? ಅಂದ್ರೆ ಈ ಕಥೆ ಮೂಲಕ ಲೇಖಕರು ಏನ್ ಹೇಳೋಕೆ ಪ್ರಯತ್ನಿಸ್ತಾ ಇದ್ದಾರೆ? ಆಕ್ಚುಲಿ ಮನುಷ್ಯನ ಕಪಟತನ, ನಮ್ಮ ಸಮಾಜದಲ್ಲಿರೋ ದ್ವಂದ್ವ ನೀತಿಗಳು, ವ್ಯಕ್ತಿಗಳು ತಮ್ಮ ಲಾಭಕ್ಕೆ ತಕ್ಕಂತೆ ಹೇಗೆಲ್ಲ ಬದಲಾಗ್ತಾರೆ ಅನ್ನೋದನ್ನಲ್ವಾ? ಖಂಡಿತ ಅದೇ ಮುಖ್ಯ ಗುರಿ. ಕಥೆಯ ಕೇಂದ್ರ ಬಿಂದುವೇ ಭುಜಂಗಯ್ಯ. ನೋಡಕ್ಕೆ ಹಳ್ಳಿಯ ಸಾಮಾನ್ಯ ಮನುಷ್ಯನಾಗಿ ಕಾಣುತ್ತಾನೆ. ಹೌದು. ಆದ್ರೆ ಅವನೊಬ್ಬ ಅಸಾಮಾನ್ಯ ಚಾಣಾಕ್ಷ. ಅವನ ಚಾಣಾಕ್ಷತನ ಇದೆಯಲ್ಲ, ಅದು ಪೂರ್ತಿ ಸ್ವಾರ್ಥಕ್ಕೆ. ಓ, ಹಾಗಾ? ಹೌದು. ಸಂದರ್ಭಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಅವತಾರ ತಾಳ್ತಾನೆ. ಅಂದ್ರೆ ತನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸ್ಬಿಡ್ತಾನೆ. ಈ ನಾಟಕೀಯ ಬದಲಾವಣೆಗಳೇ ಕಥೆಯ ಜೀವಾಳ. ಇದು ತುಂಬಾನೇ ಆಸಕ್ತಿಕರವಾಗಿದೆ. ಹಾಗಾದ್ರೆ ಈ ಭುಜಂಗಯ್ಯ ಅನ್ನೋ ಪಾತ್ರ ಸ್ವಲ್ಪ ವಿವರಿಸ್ತೀರಾ? ನಮ್ಮ ಮೂಲಗಳ ಪ್ರಕಾರ ಈತ ಹಳ್ಳಿಯ ಒಬ್ಬ ಹಿರಿಯ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಹೌದು, ಹಿರಿಯ ವ್ಯಕ್ತಿ. ಎಲ್ಲರ ಮುಂದೆ ತಾನು ಒಳ್ಳೆಯವನು, ಗೌರವಾನ್ವಿತ ಅಂತ ತೋರ್ಸ್ಕೊಳ್ತಾನೆ. ಆದ್ರೆ ಒಳಗೊಳಗೆ ಪಕ್ಕ ಲಾಭಖೋರ, ಮೋಸ ಮಾಡುವ ವ್ಯಕ್ತಿ. ಸಮಾಜದಲ್ಲಿ ದೊಡ್ಡ ಮನುಷ್ಯ ಅಂತ ಕಾಣಿಸ್ಬೇಕು ಅನ್ನೋ ಹಂಬಲ ಅವನಿಗೆ. ಸರಿ, ನೀವ್ ಹೇಳ್ದ ಹಾಗೆ ಅವನ ಅವತಾರಗಳು ಅವು ಹೇಗಿರ್ತವೆ? ಅದನ್ನು ಗಮನಿಸಿದ್ರೆ ಅವನ ನಿಜ ಬಣ್ಣ ಗೊತ್ತಾಗುತ್ತೆ. ಕೆಲವೊಮ್ಮೆ ಮಕ್ಕಳ ಹತ್ರ ಓಹೋ ಎಂಥ ಪ್ರೀತಿ ತೋರಿಸೋ ತಂದೆ ಆಗ್ತಾನೆ. ಇನ್ನೊಮ್ಮೆ ದೇವಸ್ಥಾನದ ವಿಷಯ ಬಂದ್ರೆ ನಾನೇ ದೊಡ್ಡ ಭಕ್ತ ಅಂತ ಪೋಸ್ ಕೊಡ್ತಾನೆ. ವ್ಯವಹಾರದಲ್ಲಿ ಹೇಗಿರ್ತಾನೆ? ವ್ಯವಹಾರದಲ್ಲಿ ಅಯ್ಯೋ ಅತಿ ಕುತಂತ್ರಿ ವ್ಯಾಪಾರಿ. ಆದ್ರೆ ಅದೇ ಊರಿನ ದೊಡ್ಡ ಮನುಷ್ಯರು, ಶ್ರೀಮಂತರು ಬಂದ್ರು ಅಂದ್ರೆ ಆಗ ವಿನಯವೇ ಮೈ ತಳೆದ ಹಾಗೆ ನಡ್ಕೊಳ್ತಾನೆ. ತಗ್ಗಿ ಬಗ್ಗಿ, ಬಹಳ ವಿನಯದಿಂದ. ಈ ಒಂದೊಂದು ಅವತಾರವು ಅವನ ನಿಜ ಸ್ವರೂಪವನ್ನು ಮುಚ್ಚಿ ಹಾಕೋಕಿರೋ ಮುಖವಾಡ ಅಷ್ಟೇ. ಅಂದ್ರೆ ಈ ಪ್ರತಿಯೊಂದು ರೂಪದ ಹಿಂದೆ ಇರೋದು ಅವನ ಸ್ವಂತ ಲಾಭ ಮಾತ್ರನಾ? ಖಂಡಿತ, ಶುದ್ಧ ಸ್ವಾರ್ಥ. ಉದಾಹರಣೆಗೆ ಬಡವರ ಜೊತೆ ಒರಟಾಗಿ ಮಾತಾಡೋದು, ಅಧಿಕಾರ ತೋರ್ಸೋದು. ಅದೇ ಶ್ರೀಮಂತರ ಅಥವಾ ಸ್ವಲ್ಪ ಪ್ರಭಾವ ಇರೋನ ಮುಂದೆ ವಿನಯದಿಂದ ಇರೋದು. ಇದು ಅವನ ದ್ವಂದ್ವ ನೀತಿಯನ್ನೇ ತೋರಿಸುತ್ತೆ ಅಲ್ವಾ? ನೂರು ಸತ್ಯ. ಅವನ ನಡವಳಿಕೆಯಲ್ಲಿ ಈ ದ್ವಂದ್ವತೆ ಎದ್ದು ಕಾಣುತ್ತೆ. ಏನಾದ್ರೂ ಕಷ್ಟ ಬಂತು, ಸಿಕ್ಕಿ ಹಾಕೊಳ್ಳಾಗಾಯ್ತು ಅಂದ್ರೆ ತಾನು ಏನೂ ಅರಿಯದ ಮುಗ್ಧ, ಏನೂ ಗೊತ್ತಿಲ್ಲದವನ ಹಾಗೆ ನಡೆಸ್ಬಿಡ್ತಾನೆ. ಓ ನೋಡಿ, ಅಳನಹಳ್ಳಿಯವರು ಭುಜಂಗಯ್ಯನ ಪಾತ್ರದ ಮೂಲಕ ಏನ್ ತೋರಿಸ್ತಾರೆ ಅಂದ್ರೆ, ಕೆಲವೊಮ್ಮೆ ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಇಂಥ ವೇಷ ಹಾಕ್ಲೇಬೇಕಾ ಅನ್ನೋ ಒಂದು ಕಠೋರ ಸತ್ಯವನ್ನು ಇದು ಪ್ರಶ್ನಿಸುತ್ತೆ. ಹೌದು, ಇದು ಕೇವಲ ವ್ಯಕ್ತಿಯ ಕಪಟತನ ಮಾತ್ರ ಅಲ್ಲ, ಇದು ಸಮಾಜದಲ್ಲಿರೋ ನೈತಿಕ ದಿವಾಳಿತನ, ಆ ಧಾರ್ಮಿಕ ಸೋಗಲಾಡಿತನ, ಇದರ ಮೇಲಿನ ಒಂದು ತೀಕ್ಷ್ಣವಾದ ವಿಡಂಬನೆ ಕೂಡ. ಆ ತೋರಿಕೆಗೂ ಮತ್ತೆ ನಿಜವಾದ ಸ್ಥಿತಿಗೂ ಇರೋ ವ್ಯತ್ಯಾಸವನ್ನ ಈ ಪಾತ್ರ ಸದಾ ತೋರಿಸ್ತಾ ಇರುತ್ತೆ. ಖಂಡಿತವಾಗಿ. ಹಾಗಾಗಿ ಇಲ್ಲಿ ಭುಜಂಗಯ್ಯ ಕೇವಲ ಒಬ್ಬ ವ್ಯಕ್ತಿಯಾಗಿ ಮಾತ್ರ ಉಳಿಯೋದಿಲ್ಲ ಅಲ್ವೇ, ಅವನು ನಮ್ಮ ಸಮಾಜದಲ್ಲೇ ಹಾಸುಹೋಗಾಗಿರೋ ಕಪಟತನದ, ಆ ಡಾಂಭಿಕತೆಯ ಒಂದು ಸಂಕೇತ ಆಗ್ತಾನೆ. ನೀವು ಹೇಳಿದ್ದು ಬಹಳ ಸರಿ. ಭುಜಂಗಯ್ಯ ಅನ್ನೋದು ಒಂದು ಪಾತ್ರಕ್ಕಿಂತ ಹೆಚ್ಚಾಗಿ ಅದೊಂದು ಪ್ರವೃತ್ತಿ. ಬುದ್ಧಿವಂತಿಕೆಯನ್ನ ಒಳ್ಳೆಯದಕ್ಕೆ ಬಳಸದೆ ಮೋಸಕ್ಕೆ, ಸ್ವಂತ ಲಾಭಕ್ಕೆ ಬಳಸೋ ಮನಸ್ಥಿತಿಯ ಪ್ರತೀಕ ಆತ. ಕಥೆಯಲ್ಲಿ ಬೇರೆ ಪಾತ್ರಗಳು ಇರಬೇಕಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಬೇರೆ ಪಾತ್ರಗಳು ಮುಖ್ಯ. ಉದಾಹರಣೆಗೆ ಭುಜಂಗಯ್ಯನ ಹೆಂಡ್ತಿ. ಆಕೆಯ ಪಾತ್ರವನ್ನು ಗಮನಿಸಿದ್ರೆ ನಮ್ಮ ಗ್ರಾಮೀಣ ಭಾರತದ ಎಷ್ಟೋ ಮಹಿಳೆಯರ ಆ ಮೌನ ಸಂಕಟ, ಆ ಅಸಹಾಯಕತೆ ಇದೆಯಲ್ಲ, ಅದನ್ನಾಕೆ ಪ್ರತಿನಿಧಿಸ್ತಾಳೆ. ಗಂಡನ ಈ ಎಲ್ಲಾ ನಾಟಕಗಳು ಅವಳಿಗೆ ಗೊತ್ತಿರುತ್ತೆ, ಆದ್ರೂ ಅದನ್ನ ಪ್ರಶ್ನಿಸೋಕಾಗದ ಸ್ಥಿತಿ ಅವಳದು. ಹಳ್ಳಿಗರ ಬಗ್ಗೆ ಏನು? ಅವರಿಗೆ ಭುಜಂಗಯ್ಯನ ನಿಜವಾದ ರೂಪ ಗೊತ್ತಾಗೋದಿಲ್ವಾ? ಹಳ್ಳಿಗರ ಪಾತ್ರಗಳನ್ನು ಶ್ರೀಕೃಷ್ಣ ಅವರು ಚೆನ್ನಾಗಿ ಚಿತ್ರಿಸಿದ್ದಾರೆ. ಸಾಮಾನ್ಯವಾಗಿ ಹಳ್ಳಿಯ ಜನ ಆ ಅಧಿಕಾರ, ದುಡ್ಡು ಇದ್ದವರನ್ನ ಸ್ವಲ್ಪ ಗೌರವಿಸ್ತಾರೆ. ಹೌದು, ಅದು ಸಹಜ. ಭುಜಂಗಯ್ಯನ ನಾಟಕಗಳ ಬಗ್ಗೆ ಕೆಲವೊಮ್ಮೆ ಅವರಿಗೂ ಅನುಮಾನ ಬರುತ್ತೆ.
ಆದರೂ ಅವನ ಆ ದೊಡ್ಡ ಮನುಷ್ಯ ಅನ್ನೋ ಇಮೇಜ್ ಇರುತ್ತಲ್ಲ, ಅದರಿಂದಾಗಿ ನೇರವಾಗಿ ಪ್ರಶ್ನಿಸೋಕೆ ಹಿಂಜರಿತಾರೆ. ಇದು ನಮ್ಮ ಸಮಾಜದಲ್ಲಿ ನಾವು ಈಗ್ಲೂ ಕಾಣುವಂಥದ್ದು ಅಲ್ವಾ? ನೈತಿಕತೆಗಿಂತ ಒಂದು ಸಾಮಾಜಿಕ ಸ್ಥಾನಮಾನಕ್ಕೆ ಹೆಚ್ಚು ಬೆಲೆ ಕೊಡೋದು. ಹೌದು, ಅದೇ ಪ್ರವೃತ್ತಿಯನ್ನ ಇದು ಸೂಚಿಸುತ್ತೆ. ಇನ್ನು ಅಳನಹಳ್ಳಿ ಶ್ರೀಕೃಷ್ಣ ಅವರ ಬರವಣಿಗೆ ಶೈಲಿ ಈ ಗಂಭೀರ ವಿಷಯವನ್ನ ಅವರು ಹಾಸ್ಯದ ಮೂಲಕ ಹೇಳ್ತಾರೆ ಅಂತ ಕೇಳಿದ್ದೀನಿ. ಹೌದು, ಅದು ಅವರ ವಿಶೇಷತೆ. ಅವರು ಎಲ್ಲೂ ನೇರವಾಗಿ ಬೋಧನೆ ಮಾಡೋಕ್ ಹೋಗೋದಿಲ್ಲ. ಬದಲಿಗೆ ವ್ಯಂಗ್ಯ, ಹಾಸ್ಯ ಇದರ ಮೂಲಕವೇ ಭುಜಂಗಯ್ಯನಂತಹ ಪಾತ್ರಗಳ ಟೊಳ್ಳುತನ, ಸಮಾಜದ ಡೊಂಕುಗಳನ್ನ ಓದುಗರ ಮುಂದಿಲ್ತಾರೆ. ಪಾತ್ರಗಳ ಮಾತುಕತೆ, ಆ ಸನ್ನಿವೇಶಗಳ ವಿವರಣೆ, ಅದರಲ್ಲೇ ವಿಡಂಬನೆ ಇರುತ್ತೆ. ಖಂಡಿತ. ಓದುಗ ನಗ್ತಲೇ ಇರ್ತಾನೆ, ಆದರೆ ಆ ನಗುವಿನ ಹಿಂದೆ ಒಂದು ಆಳವಾದ ಯೋಚನೆ ಶುರುವಾಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಈ ಕಥೆಯನ್ನ ನೋಡಿದರೆ ಭುಜಂಗಯ್ಯನ ಈ ದಶಾವತಾರಗಳ ಮೂಲಕ ಲೇಖಕರು ಮಾನವ ಸ್ವಭಾವದ ಆ ಸಂಕೀರ್ಣತೆ, ಸಮಾಜದಲ್ಲಿರೋ ಕಪಟತನ, ನೈತಿಕ ಮೌಲ್ಯಗಳು ಹೇಗೆ ಕುಸಿತಾ ಇವೆ ಅನ್ನೋದನ್ನ ಬಹಳ ಕಲಾತ್ಮಕವಾಗಿ ಮನಸ್ಸಿಗೆ ನಾಟೋ ಹಾಗೆ ಚಿತ್ರಿಸಿದ್ದಾರೆ ಅಂತ ಹೇಳಬಹುದು. ಹೌದು, ಇದು ಕೇವಲ ಒಂದು ಪಾತ್ರದ ಕಥೆಯಲ್ಲ, ಒಂದು ಸಮಾಜದ, ಬಹುಶಃ ಒಂದು ಕಾಲಘಟ್ಟದ ಕನ್ನಡಿಯೇ ಹೌದು. ನಿಜ. ಸರಿ, ಈ ಕಥೆ ನಿಜಕ್ಕೂ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಪ್ರಶ್ನೆ ಮೂಡುತ್ತೆ. ಹೇಳಿ. ಇಂಥ ಭುಜಂಗಯ್ಯನ ಅವತಾರಗಳನ್ನ, ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗೋ ಮುಖವಾಡಗಳನ್ನ ನಮ್ಮ ಸುತ್ತಮುತ್ತ ಇರೋ ಜನರಲ್ಲಿ ಅಥವಾ ಕೆಲವೊಮ್ಮೆ ನಮ್ಮಲ್ಲೇ ನಾವು ಎಷ್ಟು ಸಲ ಗುರ್ತಿಸ್ತೀವಿ? ಒಳ್ಳೆ ಪ್ರಶ್ನೆ. ನಮ್ಮ ಅನುಕೂಲಕ್ಕಾಗಿ, ನಮ್ಮ ಲಾಭಕ್ಕಾಗಿ ನಾವು ನಮ್ಮ ನೈತಿಕ ನಿಲುವುಗಳನ್ನ ನಮಗೆ ಗೊತ್ತಿಲ್ಲದ ಹಾಗೆ ಸಡಿಲ ಮಾಡ್ಕೊಳ್ತೀವಾ? ಬಹುಶಃ ಇದೊಂದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯವೇ.